ಎಲ್ಲರೂ ದೇವಸ್ಥಾನಕ್ಕೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಹೋದರೆ ಒಂಥರ ಖುಷಿ ಇರುತ್ತೆ, ದೇವ್ರನ್ನ ಬೇಡ್ಕೊಂಡಾಗುತ್ತೆ ಅಂತ ಹೋಗ್ತಾರೆ. ಆದರೆ ನನಗೆ ಇವತ್ತು ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾಕಾದರೂ ಬಂದಪ್ಪ, ನೆಕ್ಸ್ಟ್ ಯಾವತ್ತೂ ನಂಜನಗೂಡಿಗೆ ಬರಲೇಬಾರ್ದು ಅನ್ನೋ ಥರ ಫೀಲ್ ಆಯಿತು. ಯಾಕೆ ಅಂತ ಗೊತ್ತಾಗಬೇಕಾದ್ರೆ ವೀಡಿಯೋನ ಕೊನೆ ತನಕ ನೋಡಿ. ಬೆಳಗ್ಗೆ 5:45ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಹೊರಟಿದ್ದೆ ನಂಜನಗೂಡಿಗೆ ಟಿಕೆಟ್ ತೊಗೊಂಡು. ನಮ್ಮಿಬ್ರದ್ದು ಪ್ಲ್ಯಾನ್ ಇತ್ತು, ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರನ್ನ ದರ್ಶನ ಮಾಡಬೇಕು ಅಂತ ಅನ್ನೋದು. ಬಸ್ ಮಿಸ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾನು ನಂಜನಗೂಡು ಬಸ್ ಸ್ಟ್ಯಾಂಡಲ್ಲಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ಅವಳು ಕೂಡ ಬಂದಳು. ಲೇಟ್ ಆಗಿರೋದ್ರಿಂದ ಇಬ್ಬರು ಆಟೋ ಮಾಡ್ಕೊಂಡು ನಾವು ದೇವಸ್ಥಾನ ಕಡೆ ಹೋದೋ. ಇವಾಗಂತೂ ಗ್ಯಾಸ್ ರೇಟ್ ಜಾಸ್ತಿ ಇರೋದ್ರಿಂದ ಆಟೋದವ್ರು ಎಷ್ಟು ಕೇಳ್ತಾರೆ ಅಷ್ಟೇ ಕೊಡಬೇಕು ಅಮೌಂಟ. ಬೇಜಾರಾಗುತ್ತೆ, ಇನ್ನೇನು ಮಾಡೋದು, ಅವ್ರದ್ದು ಕೂಡ ನಮ್ಮ ಥರನೇ ಹೊಟ್ಟೆ ಪಾಡಲ್ವ, ಹಾಗಾಗಿ ಕೊಡಲೇಬೇಕು. ಅನ್ನು ನಾನು ಇಬ್ಬರು ಕೂಡ ದೇವಸ್ಥಾನ ಹತ್ರ ಬಂದೋ. ನಾವಿಬ್ಬರು ಎಂಟ್ರೆನ್ಸ್ಗೆ ಹೋದ ತಕ್ಷಣ ಹೂ ತೊಗೊಂಡು ಮಾಡ್ಕೊಂಡು ಒಳಗಡೆ ಹೋದೋ. ರಶ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ರಶ್ ಇರಲಿಲ್ಲ. ಒಳಗಡೆ ಹೋದ ತಕ್ಷಣ ಇನ್ನೇನು ದೇವರು ಕೈ ಮುಗಿಬೇಕು, ಆ ಟೈಮಲ್ಲಿ ಒಂದು ಆಂಟಿ ವಿಡಿಯೋ ಮಾಡ್ತಿದ್ದು ಅಂತ ಲೋಫರ್ ಥರ ಬಿಹೇವ್ ಮಾಡಿದ್ಲು. ಆ್ಯಕ್ಚುಲಿ ಕೈ ಮುಗಿಬೇಕಾದ್ರೆ ಈಗ ಡ್ರೆಸ್ ಹಾಕೊಂಡು ಹೋಗಿರ್ತೀವಿ, ಆವಾಗ ಜೋಬಿನೂ ಕೂಡ ಇರಲ್ಲ ಇಟ್ಕೊಳ್ಳೋಕ್ಕೆ, ಕೈಯಲ್ಲೇ ತಾನೇ ಫೋನ್ ಇಟ್ಕೊಬಿಡ್ಬೇಕು. ವಿಡಿಯೋ ಮಾಡ್ತಿದ್ದಾರೆ ಅಂತ ಏನನ್ಕೊ ಅವ್ರ ಕೆಲಸನ ಅವ್ರು ಮಾಡಬೇಕು, ಅದನ್ನು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರೋ ಭಕ್ತರ ಜೊತೆ ಕೆಟ್ಟದಾಗ ಬಿಹೇವ್ ಮಾಡೋದಲ್ಲ. ಇಲ್ಲ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದರೆ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಬೇಕಿತ್ತು. ಇದು ಅದೋ ಆಗ್ತಿಲ್ಲ ಅಂದರೆ ನಮ್ಮ ಫೋನ್ನೇ ನಾರ್ಮಲಾಗಿ ಕೇಳಿ ಇಸ್ಕೊಂಡು ಗ್ಯಾಲರಿನ ಚೆಕ್ ಮಾಡ್ಬೋದಿತ್ತು. ಅದನ್ನು ಮಾಡದೆ ಲೋಫರ್ ಥರ ಬಿಹೇವ್ ಮಾಡಿದ್ಲು. ಇವತ್ತು ನಮಗೆ ಅವಮಾನ ಮಾಡಿರ್ತಾರೆ, ಅವಳಿಗೆ ಇನ್ನೊಂದಿನ ಅವಮಾನ ಆಗುತ್ತೆ. ನಮಗಾಗೋ ಥರನೇ ಅವ್ರ ಮಕ್ಳಿಗೆ ಹೋದಾಗಲೇ ಅವ್ಳಿಗೆ ಗೊತ್ತಾಗೋದು, ಬುದ್ಧಿ ಬರೋದು. ಬೇಜಾರಾದರೂ ಪರವಾಗಿಲ್ಲ ಅಂತ ನಾನು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಮೀಟ್ ಮಾಡಿದ್ದು. ಸೊ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಬಂದು ಎಲ್ಲರೂ ಟ್ರಿಪ್ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ನಾವಿಬ್ಬರು ಪ್ಲ್ಯಾನ್ ಮಾಡಿದೆ ಯಾವಾಗಲೂ ಟೆಂಪಲ್ಗೆ. ನಾವಿಬ್ಬರು ಒಂಥರ ಟೆಂಪಲ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಅದು ಸ್ಯಾರಿ ಹಾಕ್ಕೊಂಡು ಅದು ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ.